ಅಭಿಮಾನಿ ಕೊಟ್ಟ ಮಚ್ಚು ಹಿಡಿದು ನಟನ ಎಡವಟ್ಟು ಮೂವಿ ವೀಕ್ಷಣೆಗೆ ಬಂದಾಗ ಮಚ್ಚು ಹಿಡಿದಿದ್ದ ನಟ ಅಭಿಮಾನಿ ಕೊಟ್ಟ ಮಚ್ಚು ಹಿಡಿದ ನಟನಿಗೆ ಇದೀಗ ನೋಟಿಸ್ ಅನ್ನು ಕೊಡಲಾಗಿದೆ. ಚಿತ್ರನಟ ಪ್ರಖ್ಯಾತ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇದೀಗ ಪೊಲೀಸರು ನೋಟಿಸ್ ಹಿನ್ನೆಲೆ ವಿಚಾರಣೆಯನ್ನ ಎದುರಿಸಿದ್ದಾರೆ. ಜೆಸಿ ನಟ ಪ್ರಖ್ಯಾತ್ ಗೋವಿಂದರಾಜನಗರ ಠಾಣೆಯಲ್ಲಿ ನಟನ ವಿಚಾರಣೆ ನಡೀತಾ ಇದೆ. ವಿಡಿಯೋದಲ್ಲಿ ಬಳಕೆಯಾದ ಮಚ್ಚು ಠಾಣೆಗೆ ತಂದಿದ್ದ ನಟ. ಏನಾಯ್ತು ಹಾಗಾದ್ರೆ, ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಕೆಲ ದಿನಗಳ ಹಿಂದೆ ವೀರೇಶ್ ಥಿಯೇಟರ್ಗೆ ಬಂದಿರ್ತಾರೆ ನಟ ಪ್ರಖ್ಯಾತ್. ಆಗ ಅನಾಮಿಕ ವ್ಯಕ್ತಿಯೋರ್ವ ಬಂದು ಕೈಗೆ ಅಂದ್ರೆ ಈ ನಟನ ಕೈಗೆ ಮಚ್ಚನ್ನ ಕೊಡ್ತಾರೆ. ನಂತರ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು. ಆದ್ರೆ ಮರದಿಂದ ಮಾಡಿರುವ ಮಚ್ಚು ಅಂತ ನಂತರ ಗೊತ್ತಾಗಿತ್ತು. ಆದರೂ ಸಹ ನೋಟಿಸ್ ಅನ್ನು ನೀಡಿ ಸ್ಪಷ್ಟನೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಜೆಸಿ ದ ಯೂನಿವರ್ಸಿಟಿ ಚಿತ್ರದ ನಾಯಕ ನಟ ಪ್ರಖ್ಯಾತ್ ಡಾಲಿ ಧನಂಜಯ್ ನಿರ್ಮಾಣ ಮಾಡ್ತಾ ಇರುವಂತಹ ಚಿತ್ರ ಜೆಸಿ. ಸೊ ಒಂದು ಥಿಯೇಟರ್ಗೆ ಬಂದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಅಭಿಮಾನಿ ಕೊಟ್ಬಿಟ್ಟಿರ್ತಾರೆ. ಈಗ ಸಹಜವಾಗಿ ನಿಮಗೂ ಗೊತ್ತಿರುವಂತೆ ಈ ರೀತಿಯಾಗಿ ಜನ ಇರುವಂತಹ ಜಾಗದಲ್ಲಿ ಮಚ್ಚು ಹಿಡಿಯೋದು, ಈ ಹಿಂದೆ ರಜತ್ ಹಾಗೂ ಮತ್ತೋರ್ವ ವ್ಯಕ್ತಿ ಬಿಗ್ ಬಾಸ್ ಇಂದ ಬಂದ ನಂತರ ಇದೇ ಕೆಲಸ ಮಾಡಿಕೊಂಡು ಅದನ್ನ ವಿಚಾರಣೆ ಎದುರಿಸುವಂತಹ ಮಟ್ಟಿಗೆ ಹೋಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಸಂದರ್ಭದಲ್ಲಿ. ಅಥವಾ ಇನ್ಯಾರೋ ಕೇಕ್ ಕಟ್ ಮಾಡೋದಕ್ಕೆ ಲಾಂಗು ಮಚ್ಚು ಬಳಸಿದ್ರೆ ಅವ್ರ ಮೇಲೂ ಕೂಡ ಪೊಲೀಸರು ಆಕ್ಷನ್ಗಳನ್ನ ತಗೊಳ್ತಾರೆ. ಅಂಥದ್ದೇ ಸಿಚುವೇಶನ್ ಮತ್ತೆ ಇಲ್ಲಿ ನಡೆದಿರುವಂಥದ್ದು. ಆದರೆ ಅದು ಮರದಿಂದ ಮಾಡಿರೋ ಮಚ್ಚು ಅಂತ ಗೊತ್ತಾಗಿದೆ. ಜೊತೆಗೆ ನಂತರ ನಟ ಏನ್ ಇಟ್ಕೊಂಡಿರ್ತಾರೆ ಅದನ್ನ ಸಡನ್ ಕೊಟ್ಬಿಡ್ತಾರೆ, ಇದು ತಪ್ಪು ಅಂತ ಹೇಳಿ. ಆದ್ರೂ ಕೂಡ ಪೊಲೀಸರು ಬಿಡೋದಿಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಏನಿರುತ್ತೆ ಅದನ್ನ ತಗೊಂಡಿದ್ದಾರೆ. ಸದ್ಯಕ್ಕೆ ನೋಟಿಸ್ ಅನ್ನ ಕೊಡಲಾಗಿತ್ತು. ವಿಚಾರಣೆಗೆ ಈ ಪ್ರಖ್ಯಾತ್ ನಟ ಹಾಜರಾಗಿತ್ತು. ಲಕ್ಷ್ಮಿ ಇನ್ನು ಅಭಿಮಾನಿ ಕೊಟ್ಟ ಲಾಂಗ್ ಹಿಡಿದ ಬಗ್ಗೆ ನಟ ಸ್ಪಷ್ಟ ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೆಸಿ ಸಿನಿಮಾದ ನಾಯಕ ನಟ ಪ್ರಖ್ಯಾತರಿಂದ ಸ್ಪಷ್ಟನೆ. ನಮ್ಮ ಸಿನಿಮಾದ ವಿಚಾರವೇ ಲಾಂಗ್ ಮುಟ್ಟಬಾರ್ದು, ಲಾಂಗ್ ಹಿಡಿಬಾರ್ದು ಅಂತ. ರಜತ್ ಮತ್ತು ವಿನಯ್ ಹಿಡಿದಿದ್ದು ಒರಿಜಿನಲ್ ಲಾಂಗ್. ಸಡನ್ ಆಗಿ ಬಂದು ಕೊಟ್ಟಾಗ ನಾನೇ ಮುರಿದು ಹಾಕಿದ್ದೀನಿ. ಅವನು ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದವನಂತ ಲಾಂಗ್ ಹಿಡಿದಿದ್ದು ತಪ್ಪು. ಆದ್ರೆ ತಕ್ಷಣ ನಾನು ಅದನ್ನ ಎಸ್ತಿದ್ದೀನಿ, ಪ್ರಚೋದನೆ ಮಾಡುವಂತಹ ಉದ್ದೇಶ ಇರಲಿಲ್ಲ ಅಂತ ಹೇಳಿ ಇದೀಗ ನಟ ಪ್ರಖ್ಯಾತ್ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೆಸಿ ಸಿನಿಮಾದ ನಾಯಕ ನಟ ಪ್ರಖ್ಯಾತರಿಂದ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಹೌದು, ಇದು ತಪ್ಪು. ಸಾರ್ವಜನಿಕ ಸ್ಥಳಗಳಲ್ಲಿ ಲಾಂಗ್ ಹಿಡಿಯೋ ತಪ್ಪು. ಆದ್ರೆ ಯಾರೋ ಮಾಡಿ ಕೊಟ್ಟು ಕಳಿಸಿರೋದು, ಅದರಲ್ಲೂ ಕೂಡ ಇದು ಒಂದು ಮರದ್ದು ಅಂತ ಹೇಳಿ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ ನಟ ಪ್ರಖ್ಯಾತ್. ಅಲ್ಲ ಅಲ್ಲ ಇದೆಲ್ಲ ಏನಕ್ಕೆ ಹಿಡಿಬಾರ್ದು ಅಂತ ಕಣ ಮಾಡಿರೋದು. ನೋಡ ಬಿಸಾಕೋಯ್ತಾರ ನೋಡಿ ಫಸ್ಟ್ ತೋಣ ಬಿಸಾಕಿದೆಲ್ಲ ತೋಣ ಚರಣ ಕಡೆ ಹಾಕಿ ಏನಲ್ಲ ಮಾಡಿರೋ ಮುಂದೆ ಕೂಡ ಸರ್ ಸರ್ ಒಂದು ಸ್ಟೇ ಸರ್ ಮುಂದೆ ಕೂಡ ಸರ್ ಒಂದು ಸ್ಟೇ ಸರ್ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಜೆಸಿ ಸಿನಿಮಾದ ನಾಯಕರಾದಂತಹ ಪ್ರಖ್ಯಾತ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಖ್ಯಾತ್ ನಮಸ್ತೆ. ಏನಾಯ್ತು ಮೊದಲಿಗೆ? ಅಭಿಮಾನಿ ಯಾರು ಅವ್ರು ನಿಮ್ಗೆ ಗೊತ್ತಿತ್ತಾ? ಯಾತಕ್ಕಾಗಿ ಇದನ್ನ ಮಾಡ್ಕೊಂಡ್ಬಂದು ನಿಮ್ ಕೈಲಿ ಕೊಟ್ರು? ಏನಾದ್ರೂ ಹೇಳಿದ್ರಾ? ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ.
ನಮಸ್ತೆ ಮೇಡಮ್. ಅದೇ ನಾವು ಮೊನ್ನೆ ಸಾಯಂಕಾಲ 15ನೇ ತಾರೀಕು ವೀರೇಶ್ ಥಿಯೇಟರ್ಗೆ ವಿಸಿಟ್ ಹೋಗ್ತೀವಿ, ಹೌಸ್ಫುಲ್ ಶೋ ಆಗಿದೆ ಅಂತ ನಮ್ಗೆ ಮಾಹಿತಿ ಬಂದು. ಅವಾಗ ಎಲ್ಲರೂ ಜನ ಮುತ್ಕೊಂಡು ಫೋಟೋ ತಗೋಬೇಕಾದ್ರೆ ಒಬ್ಬ ಬಂದು ಸಡನ್ ಆಗಿ ಲಾಂಗ್ ನ ತೆಗಿತಾನೆ. ತೆಗೆದು ನೀವು ಹಿಡ್ಕೊಬೇಕು ಅಣ್ಣ, ಹಿಡ್ಕೊಳ್ಳಿ, ಮತ್ತೆ ನೀವು ಪಾರ್ಟ್ 2 ಮಾಡ್ಬೇಕು ಅಂತ ಏನೋ ಅವನೊಂದು ಬೇಡಿಕೆ ತರ ಕೈ ಕೊಡಕ್ ಬರ್ತಾನೆ. ನಾನು ಅವಾಗ ಇದನ್ನ ಈಸ್ಕೊಂಡು ಹೇಳ್ತೀನಿ, ನಾನು ಇಲ್ಲಪ್ಪ, ನಾವು ಇದನ್ನ ಮಾಡಿರೋದೇ ಇದನ್ನ ಹಿಡಿಬಾರ್ದು, ಸಿನಿಮಾ ಮಾಡಿರೋದೇ ನಾವು ಇದು ಲಾಂಗ್ ನ ಹಿಡಿಬಾರ್ದು ಅಂತ ಹೇಳಿ, ನಾವು ಸಮಾಜಕ್ಕೆ ನಾವು ಮೆಸೇಜ್ ಕೊಟ್ಟಿರೋದೇ ರೌಡಿಸಮ್ ಮಾಡಬಾರ್ದು ಅಂತ. ತಗೋ ಇದನ್ನ ಬಿಸಾಕಿ, ಯಾರು ಇದನ್ನ ನಿಮ್ಗೆ ತರಕ್ ಹೇಳಿದ್ದು ಅಂತೇಳಿ ಅದನ್ನ ಬಿಸಾಕ್ತೀನಿ ಮೇಡಮ್. ಆಮೇಲೆ ಒಂದಿನ ಆದ್ಮೇಲೆ ಅದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಅಂದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋ ಯಾರು ಅಪ್ಲೋಡ್ ಮಾಡಲ್ಲ, ಎಡಿಟ್ ಮಾಡಿ ಅದನ್ನ ವಿಡಿಯೋ ಅಪ್ಲೋಡ್ ಆಗಿ ಅದು ದೊಡ್ಡ ಸುದ್ದಿ ಆಗುತ್ತೆ. ಅದು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೋಗೋ ರೀತಿನೂ ಆಗುತ್ತೆ. ಪೊಲೀಸ್ಗೆ ಮಾಹಿತಿ ಬಂದು ನನ್ನನ್ನ ಇವತ್ತು ವಿಚಾರಣೆಗೆ ಕರೆದಿದ್ರಲ್ಲಿ ಅಲ್ಲಿ ನಾವು ಕಂಪ್ಲೀಟ್ ವಿಡಿಯೋನ ಅವ್ರಿಗೆ ತೋರಿಸಿದ್ವಿ. ಅದೊಂದು ಅಂದ್ರೆ ಆರ್ಟಿಫಿಷಿಯಲ್ ಲಾಂಗ್ ಆಗಿತ್ತು, ಅದು ಒರಿಜಿನಲ್ ಲಾಂಗ್ ಆಗಿರ್ಲಿಲ್ಲ. ಅದು ಒಬ್ಬ ಮೋಸ್ಟ್ಲಿ ಆರ್ಟ್ ಹುಡ್ಗ ಅನ್ಸುತ್ತೆ, ಅವನು ಸಿನಿಮಾದವನು ಅದೇನೋ ಬಂದು ಆ ತರ ಕೊಟ್ಟಿ ಏನೋ ಅವನು ಪ್ರೀತಿಗೆ ಗಿಫ್ಟ್ ತರ ಕೊಡೋದಕ್ ಬಂದ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ನಾವು ಪೊಲೀಸ್ ಅವ್ರಿಗೆ. ಅವರು ಆ ಮಾಹಿತಿ ಎಲ್ಲ ತಗೊಂಡು ಇದನ್ನೆಲ್ಲ ವಿಚಾರಣೆ ಮಾಡಿ, ಅಂದ್ರೆ ಇದು ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್, ಈ ತರ ಯಾರೋ ಬಂದು ಅನಾಮಿಕ ಪ್ರಚಾರದ ವೇಳೆಯಲ್ಲಿ ಈ ತರ ಕೊಟ್ಟಿದ್ದಾನೆ ಅಂತ ಹೇಳಿ ನೋಟಿಸ್ ನ ಕೊಟ್ಟು ನನಗೆ ಒಂದು ಅಕ್ನಾಲೇಜ್ಮೆಂಟ್ ನ ಬರ್ಸ್ಕೊಂಡಿದ್ದಾರೆ ಮೇಡಮ್. ಎಸ್, ನಾವು ಪ್ರಖ್ಯಾತ್ ಗಮನಿಸೋದಾದ್ರೆ ಈಗ ಯಾರೋ ಮಾಡಿದ ತಪ್ಪಿಗೆ ಇಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಬಹುಶಃ ಅವತ್ತು ನಿಮಗೂ ಅಂದಾಜಿರ್ಲಿಲ್ಲ. ನೀವು ವಿಡಿಯೋದಲ್ಲೂ ಕೂಡ ಹೇಳಿದಿರ ಇದನ್ನ ಬಿಸಾಕಿ ಹಿಂಗೆಲ್ಲ ಇಟ್ಕೊಂಬಾರ್ದು ಅಂತ ಹೇಳಿ, ಆದ್ರೆ ಎಷ್ಟರ ಮಟ್ಟಿಗೆ ದೊಡ್ಡ ತೊಂದರೆ ಆಯ್ತಲ್ವಾ? ಹೌದು ಮೇಡಮ್, ಯಾಕಂದ್ರೆ ನಮ್ಗೆ ಆ ಟೈಮ್ ಅಲ್ಲಿ ಗೊತ್ತಾಗ್ಲಿಲ್ಲ. ನಾನು ಅದು ಕೈಗೆ ತಗೊಂಡಿದ್ದೆ ದೊಡ್ಡ ತಪ್ಪಾಗಿದೆ ಇವತ್ತು. ನನ್ಗೆ ಆವಾಗ ಅದು ಸಡನ್ ಆಗಿ ನನ್ನ ಮೈಂಡ್ಗೆ ಬರ್ಲಿಲ್ಲ ಇದನ್ನ ನಾನು ಹಿಡಿಬಾರ್ದು ಅಂತ ಹೇಳಿ. ಅವನೇನೋ ಪ್ರೀತಿ ಕೊಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವ್ನೊಂದು ಅಡ್ವೈಸ್ ಮಾಡೋಣ ಅಂತ ಹೇಳಿ ನನ್ನ ಕೈಯಲ್ಲಿ ಹಿಡಿದು ಅದನ್ನ ಬಿಸಾಕ್ಸಿದೆ ನಾನು. ಬಟ್ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿರುತ್ತೆ ಅಂತ ನನ್ಗೆ ಆ ಕ್ಷಣದಲ್ಲಿ ನನಗೆ ಗೊತ್ತಾಗ್ಲಿಲ್ಲ. ಬಟ್ ಇವತ್ತು ಅದೇ ಪೊಲೀಸವರೆಲ್ಲ ವಿಚಾರಣೆ ಮಾಡಿದಾಗ ನಾವು ಕಂಪ್ಲೀಟ್ ವಿಡಿಯೋನೆಲ್ಲ ಅವ್ರಿಗೆ ಪೆನ್ ಡ್ರೈವ್ ಹಾಕಿ ಕೊಟ್ಟು ಅದಕ್ಕೆ ಏನೇನ್ ಬೇಕೋ ಮಾಹಿತಿ ಎಲ್ಲ ಒದಗಿಸಿ, ಆಮೇಲೆ ಅದು ಮುರಿದೋಗಿದ್ ಲಾಂಗ್ ನಾವು ತಿರ್ಗಾ ಹುಡುಕ್ಸಿ ನಾವು ತಗೊಬಂದು ಸಬ್ಮಿಟ್ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಅದೇ ನಾವೊಂದು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ ಈ ತರ ಒಂದು ಘಟನೆಗಳು ನಡೆದು ಬಿಡುತ್ತೆ. ನಾವು ಬೇಕು ಅಂತ ಯಾವ್ದೇ ನಾನು ಲಾಂಗ್ ನ ತಗೊಂಡು ನಾನು ಎತ್ತಿಟ್ಟಿ ಅಥವಾ ವಿಜೃಂಭಣೆ ಮಾಡಿ ನಾನೇನೋ ಸೆಲೆಬ್ರೇಷನ್ ತರ ನಾನು ಯಾವ್ದು ಮಾಡಿಲ್ಲ. ನಾನು ನೀಟಾಗಿ ಅಡ್ವೈಸ್ ಮಾಡೇ ನಾನು ಅವ್ರಿಗೆ ಹೇಳಿದೀನಿ ಈ ತರ ಎಲ್ಲ ಮಾಡಬಾರ್ದು ಅಂತ ಹೇಳಿ. ಬಟ್ ಏನ್ ಮಾಡ್ತೀರಾ, ಒಂದು ಆಕ್ಸಿಡೆಂಟ್ ಆಗಿದೆ, ಅದನ್ನ ನಾವು ತಿದ್ಕೋತೀವಿ ಅಂದ್ರೆ ಮುಂದೆ ಏನೇ ಈ ತರ ಒಂದು ಸಿಚುಯೇಷನ್ ಬಂದ್ರು ನಮ್ಗೆ ಒಂದು ಕಾಷನ್ ರೀತಿ ನಾವು ವರ್ತಿಸಕ್ಕೆ ಒಂದು ಪಾಠ ಆಗಿದೆ. ಓಕೆ, ಥ್ಯಾಂಕ್ ಯು ಪ್ರಖ್ಯಾತ್, TV5 ಜೊತೆ ಮಾತನಾಡಿದ್ದಕ್ಕಾಗಿ. ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗಿ ಹೇಳಿದೀನಿ ಸರ್, ನಾವು ಸಿನಿಮಾ ಮಾಡಿರೋದೇ ಲಾಂಗ್ ಹಿಡಿಬಾರ್ದು ಅಂತ ಒಂದು ಸಂದೇಶ ಕೊಡ್ಬೇಕು ಅಂತ ಹೇಳಿ. ಲಾಂಗ್ ಅನ್ನೋದು ಎಷ್ಟು ಸಮಾಜಕ್ಕೆ ಮಾರಕ ಅಂತ ಹೇಳಿ ನಾವು ಸಿನಿಮಾದಲ್ಲಿ ತೋರಿಸಿದೀವಿ. ನಾನು ಅದೇ ಹೇಳ್ದೆ, ನನಗೆ ಮೊನ್ನೆ ಇನ್ನೊಬ್ರು ಚಾನೆಲ್ ಅವ್ರು ಕೇಳಿದಾಗ ಮೋಸ್ಟ್ಲಿ ಅವ್ನು ಇಂಟ್ರೋಲ್ಗೆ ಎದ್ದೋಗ್ಬಿಟ್ಟಿದ್ದಾನೆ ನಮ್ಮ ಸಿನಿಮಾ ನೋಡಿ, ಎದ್ದೋಗ್ಬಿಟ್ಟು ಲಾಂಗ್ ತಂದಿದ್ದಾನೆ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಖಂಡಿತ ಅವನು ಲಾಂಗ್ ತರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಾವು, ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ. ಅಂಡ್ ನಾನೀಗ ಕಂಪ್ಲೀಟ್ ವಿಡಿಯೋನ ನಾನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅವರು ಪರಿಶೀಲನೆ ಮಾಡಿದ್ರು ಯಾವ ರೀತಿ ಆಗಿದೆ ಏನು ಅಂತ ಹೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರ್ಲಿಲ್ಲ. ಅಂದ್ರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೂ ಗೊತ್ತಾಗಿಲ್ಲ ಅದು ಒರಿಜಿನಲ್ ಆರ್ಟಿಫಿಷಿಯಲ್ ಅಂತ ಹೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಪರಿಶೀಲನೆ ನಡೆದಿ ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅದು ಒರಿಜಿನಲ್ ಅಲ್ಲ ಅಂತ ಹೇಳಿ. ಸೊ ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ದಾಖಲಾತಿಗಳು ತಗೊಂಡು ಒಂದು ಅಂದ್ರೆ ನೋಟಿಸ್ ನ ಕೊಟ್ಟು ಈ ರೀತಿ ನೆಕ್ಸ್ಟ್ ಏನೇ ರೀತಿ ಆದ್ರೂ ನೀವು ಕೈಯಲ್ಲಿ ಲಾಂಗ್ ಅನ್ನ ಹಿಡಿಬೇಡಿ ಸರ್, ಅದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿ ಕಳ್ಸಿದ್ದಾರೆ. ಇಲ್ಲಿ ನನಗೆ ಪ್ರಚಾರದಲ್ಲಿ ಇರ್ಬೇಕಾದ್ರೆ ಯಾರು ಒರಿಜಿನಲ್ ಯಾವ್ದು ಫೇಕ್ ಅಂತ ಸಡನ್ ಆಗಿ ತಗೊಬಂದು ಒಬ್ಬ ಕೊಟ್ಟಾಗ ನಾನು ಅದನ್ನ ಅವ್ನಿಗೆ ಹೇಳಿದೀನಿ, ಅಲ್ಲಿ ಸ್ಪಷ್ಟವಾಗಿ ಹೇಳಿದೀನಿ, ನೋಡಪ್ಪ ಇದು ನಾವು ಮಾಡಿರೋದೇ ಸಿನಿಮಾ, ನಾವು ಈ ಲಾಂಗ್ ನ ಹಿಡಿಬಾರ್ದು ಅಂತ ಹೇಳಿ ನಾನು ಬಿಸಾಕ್ಸಿ ಅದನ್ನ ಮುರಿದು ಹಾಕ್ಸಿದೀನಿ ನಾನು. ಅದು ಗಿಮಿಕ್ ಅಂತ ನಾವು ಹೇಳಕ್ಕೆ, ಯಾಕೆಂದ್ರೆ ಸಡನ್ ಆಗಿ ಯಾರೊಬ್ಬ ಅವ್ನು ಯಾರು ಅಂತಾನು ಗೊತ್ತಿಲ್ಲ ನನಗೆ. ಅನಾಮಿಕಾ ಬಂದ್ಬಿಟ್ಟು ನನಗೆ ಕೈಗೆ ಹಿಡ್ಕೊಳ್ಳಿ ಅಂತ ಅಂದಾಗ ಅವ್ನಿಗೆ ಅಡ್ವೈಸ್ ಮಾಡಿ ಕಳ್ಸಿರೋದು ನಾನು. ಅದು ವಿಡಿಯೋ ವೈರಲ್ ಆಗಿರೋದು 2 ದಿನ ಆದ್ಮೇಲೆ. ಸೊ ನಾವು ಅದು ಪ್ರಚಾರಕ್ಕೆ ಮಾಡಿದೀವಿ ಅದು ಅಥವಾ ಇನ್ನೇನೋ ಸಿನಿಮಾ ಗಿಮಿಕ್ ಅಂತ ಹೇಳಕ್ಕೆ ನಾನು ಒಪ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಆಮೇಲೆ ನಾನು ತುಂಬಾ ವಿಚಾರಿಸಿ ಯಾರು ಅವನು ಹುಡುಗ ಅಂತ ಹೇಳಿ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋನಂತೆ ಹುಡುಗ, ಮೋಸ್ಟ್ಲಿ ಗೋಡನಿಂದ ತಗೊಬಂದಿದ್ದಾನೋ ಏನೋ ಇರ್ಬೋದು, ಅದು ಗೋಡನಿಂದ ತಗೊಂಡ್ ನನ್ನ ಕೈ ಕೊಟ್ಟಿದ್ದಾನೆ ಸರ್. ಅಂದ್ರೆ ಹಿಡ್ಕೊಳ್ಳಿ ಅಂತ ಬಂದಾಗ ನಾನು ಹಿಡಿದ್ಬಿಟ್ಟು ಹಿಂಗೆ ಎಸ್ತಿರೋದು, ಇದು ಹಿಡಿಬಾರ್ದು ಅಂತಾನೆ ಕೂಡ ಸಿನಿಮಾ ಮಾಡಿರೋದು. ನಾವು ಇದು ಸಿನಿಮಾದ ಹೇಳಿರೋ ಸಂದೇಶನೇ ಅದು ಅಂತ ನಾನು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಅವ್ನಿಗೆ ಹೇಳ್ಬಿಟ್ಟೆ ಎಸ್ತಿರೋದು. ಬಟ್ ನಾನು ಹೌದು ಹಿಡಿಬಾರ್ದಿತ್ತು, ತಪ್ಪಾಯ್ತು, ನಾನು ಹಿಡಿದಿದ್ದೆ ತಪ್ಪಾಯ್ತು. ಅದೊಂದು ಸಂದರ್ಭದಲ್ಲಿ ಜನ ಎಲ್ಲ ಸುತ್ಕೊಂಡಾಗ ನನ್ಗೆ ಗೊತ್ತಾಗಿಲ್ಲ. ಯಾರೋ ಇವಾಗ ಬಂದು ಅವ್ನು ಶೇಕ್ ಹ್ಯಾಂಡ್ ಕೊಟ್ಟರು ನಾವು ಶೇಕ್ ಹ್ಯಾಂಡ್ ಕೊಡ್ತಾ ಇರ್ತೀವಿ. ಸೊ ಹಾಗೆ ಬಂದು ಒಂದು ಲಾಂಗ್ ನನ್ನ ಕೈ ಕೊಟ್ಟ, ನನ್ನ ಕೈಯಲ್ಲಿ ಹಿಡಿದೆ